ಎವ್ರಿವನ್, ಇವತ್ತು ನೀವು ಕ್ಯಾಪ್ಷನ್ ನೋಡ್ತಿರೋ ಥರನೇ ಹೌ ಟು ಸ್ಟಾರ್ಟ್ ಅ ಯೂಟ್ಯೂಬ್ ಚಾನಲ್ ಅನ್ನೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಐ ಜಸ್ಟ್ ಹ್ಯಾವ್ ಅ 5 ಪಾಯಿಂಟ್ಸ್ ಟು ಟೆಲ್ ಯು, ಓಕೆನಾ? ಫಸ್ಟ್ ಪಾಯಿಂಟ್, ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಅಂತ ಯೋಚನೆ ಮಾಡಿಕೊಂಡು ಓವರ್ ಥಿಂಕ್ ಮಾಡ್ಕೊಂಡು ಕೂರೋದ್ರ ಬದಲು ಜಸ್ಟ್ ಸ್ಟಾರ್ಟ್, ಡೋಂಟ್ ಓವರ್ ಥಿಂಕ್ ಟೂ ಮಚ್. ಎಸ್, ನಾವು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡೋದನ್ನೇ ಮರ್ತೋಗಿರ್ತೀವಿ. ಸೊ ಜಸ್ಟ್ ಸ್ಟಾರ್ಟ್, ಡೋಂಟ್ ಓವರ್ ಥಿಂಕ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನೀವೇನಾದರೂ ಯೂಟ್ಯೂಬ್ನ ಮನಿಗೋಸ್ಕರ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಪ್ಲೀಸ್ ಫಾರ್ಗೆಟ್ ಅಬೌಟ್ ಯೂಟ್ಯೂಬ್. ಯೂಟ್ಯೂಬ್ ಇಸ್ ಅ ಸ್ಲೋ ಪ್ರೋಸೆಸ್, ಓಕೆನಾ? ಯೂಟ್ಯೂಬಲ್ಲಿ ನೀವು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಹೋದ್ರೆ ಜನರೇ ತಾನಾಗಿ ಉಟ್ಕೊಂಬಂದು ನೀವು ವೀಡಿಯೋಸ್ ನೋಡ್ತಾರೆ. ಸೊ ಸ್ಲೋ ಆಗಿ ವ್ಯೂಸು ಆಗುತ್ತೆ, ಸ್ಲೋ ಆಗಿ ಸಬ್ಸ್ಕ್ರೈಬರ್ಸು ಆಗುತ್ತೆ. ಹಾಗಂತ ನೀವು ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ಲ ಅಂತ ನೀವೇನಾದರೂ ಯೂಟ್ಯೂಬ್ನ ಕ್ವಿಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಯುವರ್ ಮಿಸ್ಟೇಕ್. ಥರ್ಡ್ ಪಾಯಿಂಟ್ ಇಸ್ ಅ ಕನ್ಸಿಸ್ಟೆನ್ಸಿ. ನೀವು ಮಾಡ್ತಿರೋ ವೀಡಿಯೋಸ್ ವ್ಯೂಸ್ ಹೋಗ್ತಾ ಇದೆಯಾ ಬಿಡ್ತಾ ಇದೆಯಾ ಸೆಕೆಂಡರಿ. ಫಸ್ಟ್ ನೀವು ಕನ್ಸಿಸ್ಟೆಂಟ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಆ್ಯಂಡ್ ಫೋರ್ತ್ ಪಾಯಿಂಟ್, ಕಂಟೆಂಟ್ ವಿಷಯಕ್ಕೆ ಬಂದರೆ ತುಂಬ ಜನ ನೋಡ್ತಾ ಇದ್ದೀನಿ, ತುಂಬ ಜನರ ಕಂಟೆಂಟ್ ಕ್ರಿಯೇಟರ್ಸ್ನ ಕಾಪಿ ಮಾಡ್ತಾ ಇದ್ದೀರಾ. ಪ್ಲೀಸ್ ಡೋಂಟ್ ಡೂ ದಟ್. ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಪ್ಯಾಷನ್ ಏನಿದೆ, ಅದನ್ನು ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಬೇರೆಯವ್ರನ್ನ ನೋಡಿ ಬೇರೆಯವ್ರ ಕಂಟೆಂಟ್ನ ಕಾಪಿ ಮಾಡೋದ್ರಿಂದ ವರ್ಕ್ ಆಗಲ್ಲ. ಒಂದಿನ ವರ್ಕ್ ಆಗ್ಬೋದು, 2 ದಿನ ವರ್ಕ್ ಆಗ್ಬೋದು, ಎಷ್ಟು ಅಂತ ಕಾಪಿ ಮಾಡ್ತೀರಾ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ಹತ್ರ ದೊಡ್ಡ ಕ್ಯಾಮ್ರಾಸೇ ಇರಬೇಕು, ದೊಡ್ಡ ಲೈಟಿಂಗ್ ಸೆಟಪ್ ಇರಬೇಕು ಅಂತ ಏನಲ್ಲ. ನಿಮ್ಮ ಹತ್ರ ಯಾವ ಮೊಬೈಲ್ ಇದೆಯೋ ಆ ಮೊಬೈಲಿಂದಾನೇ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಟ್ರೈಪೋಡ್ ಇಲ್ಲ ಅಂತ ಅಂದರೆ ಜಸ್ಟ್ 250 ರುಪೀಸ್ 300 ರುಪೀಸ್ಗೆ ಒಳ್ಳೊಳ್ಳೆ ಟ್ರೈಪೋಡ್ ಸಿಗುತ್ತೆ. ಅಟ್ಲೀಸ್ಟ್ 1K ಒಳಗಾದರೂ ನಿಮಗೆ ಟ್ರೈಪೋಡ್ ಸಿಗುತ್ತೆ. ಅದನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ, ವೀಡಿಯೋಸ್ನ ಸ್ಟಾರ್ಟ್ ಮಾಡಿ. ಮತ್ತು ಒಳ್ಳೆ ಮೈಕ್ ಬೇಕಾಗುತ್ತೆ. ಒಳ್ಳೆ ಮೈಕ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.